ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವಿವತ್ತು ಹೊರಟಿದ್ದೀವಿ ಗುಡ್ಡಾಪುರ ದಾನಮ್ಮಕ್ಕೆ. ಬನ್ನಿ ಹೋಗೋಣ. ಸೊ ಫೈನಲಿ ರೀಚ್ ಆದ್ವಿ ಗುಡ್ಡಾಪುರ ದಾನಮ್ಮಕ್ಕೆ. ಸೊ ಈಗ ಒಳಗಡೆ ಎಂಟ್ರಿ ಕೊಡ್ತಿದ್ದೀವಿ. ಸೊ ನಮ್ಮ ಜೋಡಿ ಬಂದಿದ್ರು ನಮ್ಮ ಮಮ್ಮಿ, ಪಪ್ಪ ಮತ್ತು ನಮ್ಮ ಸಿಸ್ಟ್ರು ಮತ್ತು ನಮ್ಮ ಕಾಕು ಮತ್ತು ನಮ್ಮ ಅಜ್ಜಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾವು ಒಳಗಡೆ ಹೋಗ್ತಿದ್ದೀವಿ. ಇದು ಸಾರಿ ಶಾಪ್ ಇದೆ. ಮತ್ತು ಇಲ್ಲಿ ನಮ್ಮ ತಂಗಿ ದಂಟನ್ನು ಹಿಡಿದು ಅಡ್ಡಾಡ್ತಿದ್ಲು. ಸೊ ನಮ್ಮ ಮಮ್ಮಿ ಒಂದು ಹರಕೆ ಹೊತ್ತಿದ್ರು, ದೀಡ್ ನಮಸ್ಕಾರ, ಅದರ ಸಂಬಂಧ ಹಿಡ್ಕೊಂಡು ಇದು ಮಾಡಿದ್ಲು. ಸೊ ಇಲ್ಲಿ ನಾನು ಇವತ್ತಿಯನ್ನು ಹಚ್ಕೊಳ್ತಿದ್ದೀನಿ ನೋಡಿ, ಮತ್ತು ಕುಂಕುಮನ ಹಚ್ಕೊಂಡೆ. ಮತ್ತು ಇಲ್ಲಿ ವಿಡಿಯೋ ಮಾಡೋಕ್ಕೆ ನೋಡಿದೆ, ಇಲ್ಲಿ ಕ್ಲಿಯರಾಗಿ ಬರಲಿಲ್ಲ, ಆಮೇಲೆ ಮಾಡೋಣ ಅಂತ ಬಿಟ್ಟೆ. ಸೊ ಈಗ ನೋಡಿ ಫ್ರೆಂಡ್ಸ್, ನಮ್ಮ ತಂಗಿ ಇಲ್ಲಿ ಹಾಯ್ ಮಾಡ್ತಿದ್ದಾಳೆ. ಸೊ ಇಲ್ಲಿ ನಮ್ಮ ಮಮ್ಮಿ ಇಲ್ಲಿ ತಯಾರಾಗ್ತಿದ್ದಾರೆ ದೀಡ್ ನಮಸ್ಕಾರ ಹಾಕೋಕ್ಕೆ. ಈಗ ನೋಡಿ ಫ್ರೆಂಡ್ಸ್, ಕ್ಲಿಯರಾಗಿ ಬಂದಿದೆ. ಆಮೇಲೆ ಇಲ್ಲಿ ಒಳಗಡೆನೂ ತಕ್ಕೋಬೇಕಂದೆ, ಸೊ ಅಲಾವ್ ಇದ್ದಿದ್ದಿಲ್ಲ. ಸೊ ಈಗ ನಾವು ಸಂಗತೀರ್ಥಕ್ಕೆ ಹೋಗ್ತಿದ್ದೀವಿ. ಗುಡ್ಡಾಪುರಿಂದ ಸಂಗತೀರ್ಥ 6 to 7 ಕಿಲೋಮೀಟ್ರ್ ಇದೆ. ಸೊ ಇಲ್ಲಿ ನೇಚರ್ ನನಗೆ ತುಂಬಾ ಇಷ್ಟ ಆಯಿತು, ತುಂಬಾ ಚೆನ್ನಾಗಿತ್ತು ನೋಡಿ ಫ್ರೆಂಡ್ಸ್. ಸೊ ಇವತ್ತು ನಮ್ಮ ತಂಗಿನೂ ಈ ವಿಡಿಯೋಕ್ಕೆ ಜಾಯ್ನ್ ಆಗ್ತೀನಿ ಅಂದಿದ್ಲು. ಸೊ ಹ್ಞೂ ಅಂದೆ ನಾನು. ಆಮೇಲೆ ಫೈನಲಿ ನಾವು ರೀಚ್ ಆದ್ವಿ ಸಂಗತೀರ್ಥಕ್ಕೆ. ಸೊ ಇಲ್ಲೊಂದು ಆಲದ ಮರ ಇತ್ತು. ಸೊ ಇಲ್ಲಿ ನಮ್ಮ ತಂಗಿ ಇದ್ದಾಳೆ ನೋಡಿ, ಹಾಯ್ ಮಾಡ್ತಿದ್ದಾಳೆ. ಸೊ ಇದೇ ಸಂಗತೀರ್ಥ ಎಲ್ಲ ಸೈಡದೆಲ್ಲ ವ್ಯೂ ಇದೆ ನೋಡಿ. ಸೊ ಈಗ ನಾವು ಒಳಗಡೆ ಎಂಟ್ರಿ ಕೊಡ್ತಿದ್ದೀವಿ, ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ನಮ್ಮ ತಂಗಿನೂ ಬರ್ತಿದ್ದಾಳೆ. ಸೊ ಇಲ್ಲೊಂದು ಆಲದ ಮರ ಇತ್ತು, ಇದು ತುಂಬಾ ಚೆನ್ನಾಗಿ ಹಸಿರಾಗಿತ್ತು. ಸೊ ಇದಕ್ಕೂ ಪೂಜೆನೂ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಇಲ್ಲಿ ನೇಚರ್ ತುಂಬಾ ಸಖತ್ತಾಗಿತ್ತು, ತುಂಬಾ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಇಲ್ಲೊಂದು ಹಾಗೆ ಶಾಪ್ ಇತ್ತು ಚಿಕ್ಕದಾಗಿ ನೋಡಿ ಫ್ರೆಂಡ್ಸ್, ಇಲ್ಲಿ ಪೂಜೆ ಮಾಡಿದ್ದಾರೆ. ಮತ್ತು ನಾವೀಗ ಎಂಟ್ರಿ ಕೊಡ್ತಿದ್ದೀವಿ. ಕೆಳಗಡೆ ಹೋಗ್ಬೇಕು ನಾವು, ಆ ಟೆಂಪಲ್ ಇದೆ ಅಲ್ವಾ, ಕೆಳಗಡೆ ಇದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಸಂಕೇಶ್ವರ ಗಿಡ ಅಂತ ಇದೆ. ಇದು ತುಂಬಾ ಚೆನ್ನಾಗಿ ಕೆಂಪಾಗಿದೆ, ನಂಗೆ ತುಂಬಾ ಇಷ್ಟ ಆ ಗಿಡ. ಆಮೇಲೆ ಇಲ್ಲಿ ಗುಡಿ ಇದೆ ನೋಡಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಹೋಗಿದ್ದಾರೆ ಕೆಳಗಡೆ. ಸೊ ನಾವು ಹೋಗೋಣ ಬನ್ನಿ. ಇದೆ ನೋಡಿ ಫ್ರೆಂಡ್ಸ್, ಇದೆ ಟೆಂಪಲು. ಸೊ ಇಲ್ಲಿನ ನೇಚರ್ ತುಂಬಾ ಚೆನ್ನಾಗಿತ್ತು. ಸೊ ನಾವಿಲ್ಲಿ ಕೈಕಾಲದೆಲ್ಲ ತೊಳ್ಕೊಳ್ಳೋಕ್ಕೆ ಇಲ್ಲಿ ಬಂದಿದ್ವಿ. ಇದು ಒಂಥರ ಬಾವಿ ಎಲ್ಲ ಒಂಥರ ಚಿಕ್ಕದಾಗಿ ಇಷ್ಟೇ ಪಾಂಡ್ ಇತ್ತು. ಸೊ ಅದ್ರ ಒಳಗಡೆ ಅದು ದೇವರಿಂದಂತ ಇದ್ರ ಒಳಗಡೆ ಕಾಯಿನ್ ಹಾಕ್ತಿದ್ದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಯಿನ್ ಹಾಕಿದ್ದೀನಿ. ಹೀಗೆ ಇದನ್ನು ನೀರನ್ನು ತಗೊಂಡು ಅದ್ರ ಒಳಗಡೆ ಹಾಕಿದ್ರೆ ಇಲ್ಲಿ ಬಸವಣ್ಣನ ಬಾಯಿಂದ ನೀರು ಬರುತ್ತಂತೆ. ಇಲ್ಲೊಂದು ದಾನಮ್ಮ ಆಯಿತು. ನೀವು ಸಂಗತೀರ್ಥ ಅಂದರೆ ಏನಂತ ತಿಳ್ಕೊಂಡಿರ್ಬೋದು. ಇದು ದಾನಮ್ಮನ ಮದುವೆ ಆಗಿದ್ದ ಸ್ಥಳ. ಇಲ್ಲಿ ಗಿಡಗಳಲ್ಲಿ ತುಂಬಾ ಹರಕೆ ಹೊತ್ತು ಏನೇನೋ ಕಟ್ಟಿದ್ದಾರೆ. ಸೊ ಇದು ಒಂದು ಮರ, ಇಲ್ಲಿ ಬಸವಣ್ಣ ಅದೆಲ್ಲ ಇತ್ತು. ಸೊ ಇದು ಕಲ್ಲು, ವಿಶ್ ಮಾಡೋ ಕಲ್ಲು. ಸೊ ಇದು ಒಂದು ವಿಶಿಂದು ನೋಡಿ ಫ್ರೆಂಡ್ಸ್, ನಾವಿಲ್ಲಿ ಹೇಗೆ ಆಟ ಆಡ್ತಿದ್ದೀವಿ, ಏನೋ ಹರ್ಕೊಳ್ತಿದ್ದೀವಿ. ನಮ್ಮ ಜೋಡಿ ನಮ್ಮ ತಂಗಿನೂ ಹರ್ಕೊಳ್ತಿದ್ದಾಳೆ. ಸೊ ಮತ್ತೆ ನಾವು ಗುಡ್ಡಾಪುರಿಗೆ ಬಂದ್ವಿ, ಅಲ್ಲಿ ಮಳೆ ಇತ್ತು. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಹೊರಟಿದ್ದೀವಿ. ಮತ್ತು ಇಲ್ಲಿ ನಮ್ಮ ಸಾರಿ ಶಾಪ್ ಅಂತ ಹೇಳಿದೆ ಅಲ್ವಾ, ಅಲ್ಲಿ ನಮ್ಮ ಮಮ್ಮಿ ಏನೋ ಸಾರಿ ತೊಗೊಳ್ತಿದ್ರು. ಈಗ ಮತ್ತೆ ಊಟ ಮಾಡಿ ನಮ್ಮ ಮನೆಗೆ ಹೊರಟಿದ್ವಿ.